ವಿದ್ಯೆಯಿಂದ ವಿನಯ, ವಿನಯದಿಂದ ಉತ್ತಮ ಗುಣ ಯೋಗ್ಯತೆಯನ್ನು ಕಲಿಯಬಹುದು ಎಂದು ಹುಣಸೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅರವೆ ಮಹಾದೇವ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ವಡಗೆರೆ ಹೋಬಳಿಯ ಅರವೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಶಿಕ್ಷಣವೆಂದರೆ ಕೇವಲ ಪ್ರಮಾಣ ಪತ್ರಗಳನ್ನು ಪಡೆಯುವುದಲ್ಲ, ಒಬ್ಬ ಶಿಕ್ಷಿತ ಶಿಕ್ಷಣದ ಮೌಲ್ಯವನ್ನು ಅರಿತು ಸಮಾಜಮುಖಿ ರಾಷ್ಟ್ರಮುಖಿಯಾಗಿ ಬೆಳೆಸಬಲ್ಲ ಸಾಧನವೇ ಶಿಕ್ಷಣ. ಹಣ ಹೋಗ್ಬೋದು, ಆಸ್ತಿ ಹೋಗ್ಬೋದು, ಆದರೆ ವಿದ್ಯೆ ಹೋಗಲು ಸಾಧ್ಯವಿಲ್ಲ ಎಂದರು. ಇನ್ನು ಈ ಸಮಾರಂಭದಲ್ಲಿ ತಾಲೂಕು ಅಕ್ಷರ ದಾಸೋಹ ನಿರ್ದೇಶಕ ರಾಜೇಂದ್ರ ಮಾತನಾಡಿ, ಜ್ಞಾನಾತ್ಮಕ ವಿಕಾಸ, ಭಾವನಾತ್ಮಕ ವಿಕಾಸ, ಚಾಲನಾತ್ಮಕ ವಿಕಾಸ ಬೆಳೆಸುವಲ್ಲಿ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಉತ್ತಮ ಶಿಕ್ಷಣ ನೀಡ್ತಾ ಇದೆ. 2023ರ ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಎಂದು ಕರೆಯಲಾಗಿದೆ. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಸರ್ಕಾರ ರಾಗಿ ಮಾಲ್ಟ್ ಹಾಲನ್ನು ನೀಡ್ತಾ ಇದೆ. ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ರಾಜ್ಯ ರಾಷ್ಟ್ರಕ್ಕೆ ಹೆಸರು ತನ್ನಿ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಾತ್ರ ಸಾಧ್ಯ. ಹಣ ಇರ್ಬೋದು, ಆಸ್ತಿ ಇರ್ಬೋದು, ಸಂಪತ್ತಿರ್ಬೋದು, ಆದ್ರೆ ಅವೆಲ್ಲವೂ ಒಂದು ಕಡೆ ಬರ್ತವೆ, ಒಂದ್ ಕಡೆ ಹೋಗ್ತವೆ, ಶಾಶ್ವತವಾಗಿ ಉಳಿಯಲ್ಲ. ಆದ್ರೆ ವಿದ್ಯೆ ಕಲ್ತ್ರೆ ಅವನು ಎಲ್ಲಿದ್ರೂ ಕೂಡ ಸಲ್ತಾನೆ. ಅಂತ ಒಂದು ಪರಿಪೂರ್ಣವಾದಂತಹ ಶಿಕ್ಷಣವನ್ನ ನೀಡ್ತಾ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಗ್ರಾಮೀಣ ಪ್ರದೇಶದ ಶಾಲೆ ಅಂತ ಹೇಳಿದ್ರೆ ಅದು ಲಕ್ಷ್ಮೀದೇವಿ ವಿದ್ಯಾಸಂಸ್ಥೆ.